ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸಮ್ಮರ್ ಸ್ಪೆಷಲ್ ಡ್ರಿಂಕ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ರಾಗಿ ಮಿಲ್ಕ್. ಸೊ ಈ ಒಂದು ರಾಗಿ ಹಾಲು ಮಾಡೋದಕ್ಕೆ ಇಲ್ಲಿ ನಾನು 1.5 ಕಪ್ ಆಗುವಷ್ಟು ರಾಗಿನ ತಗೊಂಡಿದ್ದೀನಿ. ಅದನ್ನು ಸುಮಾರು ಒಂದು 5ರಿಂದ 6 ಸಲ ನೀರಲ್ಲಿ ಚೆನ್ನಾಗಿ ತೊಳೆದು ಇದನ್ನು ನೆನೆ ಹಾಕಬೇಕು. ಸ್ವಲ್ಪ ನೀರನ್ನು ಹಾಕಿ ಒಂದು 2 ಅಥವಾ 3 ಗಂಟೆಗಳ ಕಾಲ ನೀವು ಚೆನ್ನಾಗಿ ನೆನೆ ಹಾಕಬೇಕಾಗುತ್ತೆ. ಒಂದು ರಾತ್ರಿ ಕೂಡ ನೆನೆ ಹಾಕ್ತೀವಿ ಅಂದರೆ ಖಂಡಿತ ಒಂದು ರಾತ್ರಿ ಕೂಡ ಇದನ್ನು ನೆನೆ ಹಾಕ್ಬೋದು. ನೆನೆ ಹಾಕಿದ ನಂತರ ಇದನ್ನು ನೀರೆಲ್ಲ ಸೋಸಿ ನಾವು ಒಂದು ಜಾರ್ಗೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಇವಾಗ ನಾವು ಈಗ ನೆನೆಸಿರೋಂತಹ ರಾಗಿನ ನಾನು ಈ ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 1 ಕಪ್ ಆಗುವಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಸಿ ಕಾಯಿ ತುರಿ. ಈ ಕಾಯಿ ತುರಿನ ಹಾಕ್ಕೊಳ್ಳೋಣ. ನೋಡಿ, 1 ಕಪ್ ಆಗೋಷ್ಟು ಕಾಯಿ ತುರಿನ ಉಪಯೋಗಿಸಿದ್ದೀನಿ. ತುಂಬಾ ಬಿಸಿಲು ಇವಾಗಿನ ಒಂದು ಕಾಲದಲ್ಲಿ ತುಂಬ ಬಿಸಿಲಿರುತ್ತೆ. ಸೊ ನಾವು ಸುಮಾರು ಜ್ಯೂಸ್ಗಳನ್ನ ಆಚೆಯಿಂದ ತಂದು ಕುಡಿತೀವಿ. ಫ್ರೆಶ್ ಆಗಿರುತ್ತೆ, ಕುಡಿಬೇಕು, ತಂಪು ಮಾಡ್ಕೋಬೇಕು ಅಂತ. ಖಂಡಿತ ನಮ್ಮ ದೇಹನ ತಂಪು ಮಾಡ್ಕೋಬೇಕು ಅಂದರೆ ಈ ಥರದ ಒಂದು ಜ್ಯೂಸ್ಗಳನ್ನು ಮನೆಯಲ್ಲಿಯೇ ಮಾಡಿ ನಾವು ಕುಡಿದ್ರೆ ಖಂಡಿತ ನಮ್ಮ ದೇಹ ತುಂಬಾ ತಂಪಾಗಿರುತ್ತೆ. ಈ ಒಂದು ರೆಸಿಪಿನ ಖಂಡಿತ ಟ್ರೈ ಮಾಡಿ. ನಿಮಗೆ ನಿಮ್ಮ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ಇದ್ದರೆ ಖಂಡಿತ ಈ ಒಂದು ರೆಸಿಪಿಗಳನ್ನು ಟ್ರೈ ಮಾಡಿ ನಿಮ್ಮ ದೇಹವನ್ನು ತಂಪು ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಈಗ ಬಾದಾಮ್ ಕೂಡ ನಾನು ಒಂದು 2 ಅವರ್ ನೆನೆ ಹಾಕಿದ್ದೀನಿ. ಸೊ ಒಂದು 4ರಿಂದ 5 ಬಾದಾಮನ್ನ ಹಾಕ್ಕೊಂಡಿದ್ದೀನಿ. ಸೊ ಈ ಬಾದಾಮ್ ಹಾಕಿ ನೆನೆಸಿರೋಂಥ ಬಾದಾಮನ್ನ ಸಿಪ್ಪೆ ತೆಗೆದು ಕೂಡ ನೀವು ಉಪಯೋಗಿಸ್ಬೋದು, ಅಥವಾ ಸಿಪ್ಪೆ ಸಮೇತ ಕೂಡ ಹಾಕ್ಕೊಳ್ಬೋದು. ನಾನು ಸಿಪ್ಪೆ ಸಮೇತನೇ ಹಾಕ್ಕೊಂಡಿದ್ದೀನಿ. ನಂತರ 1 ಏಲಕ್ಕಿನ ನೋಡಿ ಈ ಥರ ಬಿಡಿಸಿ ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ರುಬ್ಕೊಂಬರೋಣ. ನುಣ್ಣಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರುಬ್ಕೊಂಬನ್ನಿ. ಒಂದೇ ಸಲ ಜಾಸ್ತಿ ನೀರನ್ನು ಹಾಕಿ ಗ್ರೈಂಡ್ ಮಾಡಬೇಡಿ, ಯಾಕೆಂದರೆ ನೀರು ಜಾಸ್ತಿ ಹಾಕಿದ್ರೆ ಬೇಗ ನುಣ್ಣಗಾಗೋದಿಲ್ಲ. ಹಾಗಾಗಿ ನೋಡಿ, ಈ ಥರ ನಾನು ನೀರನ್ನು ಹಾಕ್ಕೊಂಡು ರುಬ್ಕೊಂಬಂದಿದ್ದೀನಿ. ಸೊ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕಿದ್ದೀನಿ. ಇವಾಗ ಈ ಥರ ತರಿತರಿಯಾಗಿ ಇರುತ್ತೆ, ಬೇಗ ಏನದು ನುಣ್ಣಗಾಗೋದಿಲ್ಲ. ಈಗ ಒಂದು ಪಾತ್ರೆಗೆ ಇದನ್ನು ಸೋಸ್ಕೊಳ್ಳೋಣ. ನೋಡಿ, ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ಟೈನರ್ ತೊಗೊಂಡು ಇದಕ್ಕೆ ಸೋಸ್ಕೊಳ್ಳೋಣ. ಫಸ್ಟ್ ಹಾಕ್ಕೊಳ್ಳೋಣ. ಇದಕ್ಕೆ ತುಂಬಾ ಅದು ತರಿ ಇರುತ್ತೆ. ಸೋಸ್ಕೊಂಡ ನಂತರ ಮತ್ತೆ ಕೂಡ ನೀವು ಇದನ್ನು ಮತ್ತೊಂದು ಸಲ ಮಿಕ್ಸಿ ಜಾರ್ಗೆ ಹಾಕಿ ನಾವು ಮತ್ತೆ ರುಬ್ಕೊಂಬರ್ಬೇಕಾಗುತ್ತೆ. ಇವಾಗ ಫಸ್ಟು ಈ ಒಂದು ಸ್ಪೂನ್ ಅಥವಾ ಒಂದು ಸೌಟ್ ಯಾವುದನ್ನಾದರೂ ತಗೊಂಡು ಈ ಥರ ಹೀಗೆ ಕೈ ಆಡಿಸಿ, ಆಗ ಬೇಗನೆ ಸೋಸ್ಕೊಳ್ಳುತ್ತೆ. ದೇಹಕ್ಕೆ ತುಂಬಾ ತಂಪು ಕೊಡುವ ರಾಗಿ ಹಾಲು ಒಮ್ಮೆ ಹೀಗೆ ಮಾಡಿ ನೋಡಿ, ತುಂಬಾ ತಂಪಾಗಿರುತ್ತೆ. ರಾಗಿ ಈ ಕಾಲದಲ್ಲಿ ನಾವು ರಾಗಿ ಅಂಬಲಿನ ಹೆಚ್ಚಾಗಿ ಕುಡಿತೀವಿ, ಹಾಗೆ ಮತ್ತು ರಾಗಿ ಹಾಲ್ಬಾಯಿ ಮಾಡಿಕೊಂಡು ತಿಂತಾರೆ. ತುಂಬಾ ಈಗ ಮನೆಯಲ್ಲಿ ನಾವು ನಿಂಬೆಹಣ್ಣಿನ ಶರ್ಬತ್ತು, ಹಾಗೆ ಮಜ್ಜಿಗೆ, ಈ ಥರದ್ದೆಲ್ಲ ಮಾಡ್ಕೊಂಡು ಕುಡಿತೀವಲ್ವ. ಅದರಲ್ಲೂ ಇದು ಒಂದು ಕೂಡ, ಇದನ್ನು ಕೂಡ ರಾಗಿ ಹಾಲನ್ನು ಕೂಡ ಒಂದ್ಸಲ ನೀವು ಮಾಡಿ ಕುಡಿದ್ರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಬೇಗ ಮಾಡ್ಕೊಳ್ಳೋ ಅಂತಹದ್ದು, ಹಾಗೆ ತುಂಬಾ ಹೆಲ್ತಿಯಾಗಿರುವಂತಹ ಒಂದು ರೆಸಿಪಿ ಇದು. ಸೊ ಇವಾಗ ಇದನ್ನು ಇಂಥವರೇ ಕುಡಿಬೇಕು ಅಂತ ಏನಿಲ್ಲ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲರೂ ಕೂಡ ಈ ರಾಗಿ ಹಾಲನ್ನು ಕುಡಿಬೋದು ಫ್ರೆಂಡ್ಸ್. ಓಕೆ, ನೋಡಿ ಈ ಥರ ನಾನು ನೀಟಾಗಿ ಸೋಸ್ಕೊಳ್ತಾ ಇದ್ದೀನಿ. ಸೋಸಿದ ನಂತರ ಈಗ ಉಳಿದಿರೋ ಅಂತಹದನ್ನು ಮತ್ತೊಂದು ಸಲ ಇವಾಗ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬರೋಣ. ಮತ್ತು ಒಂದೇ ಸಲ ಇದನ್ನು ಹಾಕ್ಕೊಳ್ಳೋದು ಮತ್ತೆ ಬೇಡ, ಸಾಕಾಗುತ್ತೆ. ನೋಡಿ, ಇವಾಗ ರಾಗಿನ ಎಲ್ಲ ಹಾಕ್ಕೊಂಡಿದ್ದೀನಿ. ಹಾಕಿದ ನಂತರ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ರುಬ್ಕೊಂಬರೋಣ. ರುಬ್ಬಿದ ಮಿಶ್ರಣನ ಮತ್ತೆ ಇವಾಗ ನಾನು ಸ್ಟೈನರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ನೀರು ಎಷ್ಟು ಕ್ವಾಂಟಿಟಿಲಿ ಬೇಕೋ ನೋಡಿಕೊಂಡು ನೀರನ್ನು ಉಪಯೋಗಿಸ್ಬೋದು. ಸೊ ನಾನು ಜಾಸ್ತಿ ಸ್ವಲ್ಪ ಥಿಕ್ಕಾಗಿ ಮಾಡ್ತಾ ಇದ್ದೀನಿ. ನಿಮಗೆ ನೀರಾಗಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಖಂಡಿತ ಬೆಳಿಗ್ಗೆ ಹೊತ್ತು ಈ ತಂಪಾಗಿರೋವಂತಹ ರಾಗಿ ಹಾಲನ್ನು ಕುಡಿದ್ರೆ ನಿಮ್ಮ ದೇಹ ತುಂಬಾ ತಂಪಾಗಿರುತ್ತೆ. ನೋಡಿ, ಹಾಗೆ ಇದನ್ನು ನಾವು ಸಕ್ಕರೆ ಅಥವಾ ಬೆಲ್ಲ ಏನೂ ಕೂಡ ಇನ್ನೂ ಹಾಕಿಲ್ಲ. ನೋಡ್ಬೋದು ಎಷ್ಟು ಥಿಕ್ಕಾಗಿದೆ ಅಂತ. ನಿಮಗೆ ಇಷ್ಟು ತಿಕ್ಕಿದ್ರೆ ಬೇಕು, ಇಷ್ಟು ಗಟ್ಟಿ ಅಂತಂದರೆ ನೀವು ಇದನ್ನೇ ಕುಡಿಬೋದು. ಇಲ್ಲ ಅನ್ನೋದಾದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ನಂತರ ಬೆಲ್ಲ ತೊಗೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಬೆಲ್ಲ ತೊಗೊಳ್ತಾ ಇದ್ದೀನಿ. ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಸಕ್ಕರೆ ಕೂಡ ಉಪಯೋಗಿಸ್ಬೋದು. ಆದರೆ ಬೆಲ್ಲ ದೇಹಕ್ಕೆ ತುಂಬಾ ತಂಪು, ಸೊ ಹಾಗಾಗಿ ಬೆಲ್ಲನೇ ಉಪಯೋಗಿಸ್ತಾ ಇದ್ದೀನಿ ನಾನು. ಇವಾಗ ಬೆಲ್ಲ ಕರಗಲಿ. ಚೆನ್ನಾಗಿ ಕರಗಿದ ನಂತರ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ. ನೋಡಿ,
ಈಗ ಅದು ಬೆಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ನಂತರ ಸಾಲದಾಗಿದ್ರೆ ಮತ್ತೊಂದು ಸಲ ಬೆಲ್ಲನ ಹಾಕ್ಕೊಳ್ಳಿ. ಇವಾಗ ನಾನು ಲೋಟ ತಗೊಂಡಿದ್ದೀನಿ. ಸೊ 2 ಲೋಟಗಳನ್ನು ಇವಾಗ ನಾವು ಮಾಡಿರೋಂತಹ ರಾಗಿ ಹಾಲನ್ನು ಈ ಲೋಟಕ್ಕೆ ಸರ್ವ್ ಮಾಡ್ಕೊಳ್ಳೋಣ. ತುಂಬ ಬೇಗ ಆಗುತ್ತೆ. ಇದನ್ನು ಯಾವುದೇ ರೀತಿಯಾದ ಬಿಸಿ ಮಾಡಬೇಕು ಅಥವಾ ಕಾಯಿಸಬೇಕು ಆ ಥರದ್ದೇನೂ ಇಲ್ಲ. ವೆಯ್ಟ್ ಮಾಡಬೇಕು. ಬೇಕು ಅಂದರೆ ನಿಮಗೆ ಇನ್ನೂ ತಣ್ಣಗೆ ಬೇಕು ಅಂದರೆ ಇದಕ್ಕೆ ಬೇಕಿದ್ರೆ ನೀವು ಐಸ್ ಕ್ಯೂಬ್ಸ್ನ ಹಾಕ್ಕೊಳ್ಬೋದು. ತುಂಬಾ ರುಚಿಯಾಗಿರುವಂತಹ ಒಂದು ರಾಗಿ ಮಿಲ್ಕ್ ಹೆಲ್ತಿ ಡ್ರಿಂಕ್ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಾಯ್, ಸಿ ಯು.